ಹಾಯ್ ಫ್ರೆಂಡ್ಸ್, ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ತದೆ ನಿಮಗೆ. ಆದರೂ ಗುಡ್ ನ್ಯೂಸ ಎಂಥದ್ದು ಅಂತ ನೋಡಿ ನೀವು. ಈಗ ನಾನು ಮತ್ತು ಅಮ್ಮ ಸೇರ್ಕೊಂಡು ತೆಂಗಿನಕಾಯಿಂದು ಸ್ವೀಟ್ ಮಾಡ್ತಾ ಇದ್ದೀವಿ. ಹಾಗೆ ಎಂಥದ್ದು ಸ್ವೀಟ್ ಅಂತಂದರೆ ಕೆಲವೊಬ್ಬರು ಇದಕ್ಕೆ ಬೇರೆ ಬೇರೆ ರೀತಿಯ ಹೆಸರೆಲ್ಲ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾವು ಹೇಳೋದು ತೆಂಗಿನಕಾಯಿ ಕಡಿ ಅಂತ ಹೇಳ್ತೇವೆ. ಇನ್ನು ಕೆಲವೊಬ್ಬರೆಲ್ಲ ಬೇರೆ ಬೇರೆ ಹೆಸರು ಹೇಳ್ಬೋದು. ಕೊಬ್ಬರಿ ಮಿಠಾಯಿ ಅಂತ ಹೇಳ್ಬೋದು, ಆಮೇಲೆ ಕರ್ದಂಟು ಅಂತ ಹೇಳ್ಬೋದು, ಕೊಕೊನಟ್ ಬರ್ಫಿ ಅಂತ ಹೇಳ್ಬೋದು. ಹೀಗೆ ಬೇರೆ ಬೇರೆ ಎಲ್ಲ ಹೆಸರು ಇದೆ. ಹಾಗೆ ಒಂದೀಗ 2 kg ಸಕ್ಕರೆ ಮತ್ತು ಒಂದು 4 ತೆಂಗಿನಕಾಯಿ ಹಾಕಿ ಮಾಡ್ತಾ ಇದ್ದೀವಿ. ಇದು ಸಿಹಿ ವಿತರಣೆ ಕಾರ್ಯಕ್ರಮ ಉಂಟು. ಹಾಗಾಗಿ 2 kg ಸಕ್ಕರೆಗೆ ಮತ್ತು 4 ತೆಂಗಿನಕಾಯಿನ ಹಾಕಬೇಕು. ಈಗ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಪಾಕ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿ ಎಲ್ಲ ಹಾಕಬೇಕಾಯ್ತದೆ. ಇದರಲ್ಲಿ ಬೇರೆ ಬೇರೆ ರೀತಿಯೆಲ್ಲ ಮಾಡ್ಬೋದು. ಇದೊಂದು ಸಿಂಪಲ್ಲಾಗಿ ಮಾಡುವಂಥದ್ದು ಅಂತ ಒಂದು ಹಳೆಯ ಕಾಲದಿಂದನೂ ಮಾಡ್ಕೊಂಡು ಬಂದಿರುವಂಥ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಮೊದಲೆಲ್ಲ ನಮ್ಮ ಮನೆಯಲ್ಲೇ ಯಾರ್ದಾರು ಮನೆ ನೆಂಟರ ಮನೆಗೆ ಹೋಗೋದಿದ್ರೆ ಎಲ್ಲ ಜಾಸ್ತಿಯಾಗಿ ತಿಂಡಿಯನ್ನು ಮಾಡ್ತಿದ್ವಿ. ಈಗಂತೂ ಸಕ್ಕರೆಯನ್ನು ಬಳಸುವವರು ತುಂಬ ಕಡಿಮೆ, ಹಾಗಾಗಿ ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು. ಇನ್ನು ಬೆಲ್ಲದಿಂದ ಮಾಡಲಿಕ್ಕೆ ಆಗೋದಿಲ್ಲ ಈ ಬರ್ಫಿಯನ್ನು, ಸಕ್ಕರೆನೇ ಬಳಸಬೇಕಾಯ್ತದೆ. ಯಾಕಂತಂದರೆ ಬೆಲ್ಲ ಇಷ್ಟೊಂದು ಪಾಕ ಬರೋದಿಲ್ಲ ಇರ್ತದೆ. ಹಾಗಾಗಿ ಈ ಸಿಹಿ ತಿಂಡಿಗೆ ಸಕ್ಕರೆನೇ ಸರಿಯಾದಂಥ ಹದ. ಈಗ ಸಕ್ಕರೆಯನ್ನು ಚೆನ್ನಾಗಿ ಹದ ಮಾಡ್ಕೊಳ್ಬೇಕು. ಹಾಗಾಗಿ ಈಗ ಸಕ್ಕರೆಯನ್ನು ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಯಾಕಾಗಿ ಇಷ್ಟೊಂದು ಸಿಹಿ ಮಾಡ್ತಾಯಿದ್ದೀವಿ ಅಂತಂದರೆ, ನಮ್ಮೂರಲ್ಲಿ ನಾಳೆ ದಿನ RSSನವ್ರದ್ದು ಗುರುಪೂಜೆ ನಡೀತಾ ಇದೆ. ಹಾಗಾಗಿ ಅದಾದ ಗುರುಪೂಜೆಯಲ್ಲಿ ಪ್ರಸಾದ ರೀತಿಯಲ್ಲಿ ನಾನು ನಮ್ಮ ಮನೆಯಿಂದ ಏನಾದರೂ ಒಂದು ಸಿಹಿ ತಿಂಡಿ ಅಥವಾ ಸಿಹಿಯನ್ನು ವಿತರಣೆ ಮಾಡ್ತೆ ಅಂತ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ನಾವಿವಾಗ ಸಿಹಿಯನ್ನು ಮಾಡ್ತಾ ಇರೋದು. ಇಷ್ಟೇ ಗುಡ್ ನ್ಯೂಸ್. ಹಾಗಾಗಿ ಸಿಹಿ ವಿತರಣೆ ಅಂತಂದರೆ ಒಂದಿಷ್ಟು ಜನರ ಬಾಯಿ ಸಿಹಿ ಆದರೆ ಏನೋ ಒಂದು ಖುಷಿ ನೋಡಿ. ಹಾಗಾಗಿ ಈಗ ಕೊಕೊನಟ್ ಬರ್ಫಿಯನ್ನು ಮಾಡ್ತಾಯಿದ್ದೀವಿ ನಾನು ಮತ್ತು ಅಮ್ಮ ಸೇರಿಕೊಂಡು. ಸೊ ಚೆನ್ನಾಗಿರ್ತದೆ, ನನಗಂತೂ ತುಂಬ ಇಷ್ಟ. ಅಪರೂಪಕ್ಕೆ ತಿನ್ನೋದು. ಆದರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದ್ರೂ ಕೆಲವೊಂದು ಬಾರಿ ಬಳಸಿದ್ರೆ ಚೆನ್ನಾಗಿ ಇರ್ತದೆ. ಸಾಕಮ್ಮ ಕಾಣ್ತದೆ ಸಾಕು. ಬಂದದೆಲ್ಲ ಬರ್ತಿ ಹೇಳಿ ಹೇಳಿ ಸಾಕು. ಹೀಗೆ ತೆಂಗಿನಕಾಯಿ ಕಡಿ ಮಾಡೋದಂತೂ ತುಂಬ ಸುಲಭ. ಪಾಕವನ್ನು ಸರಿಯಾಗಿ ಹದ ಮಾಡ್ಕೊಂಡ್ರೆ ಮತ್ತೇನೂ ಕಷ್ಟ ಇರೋದಿಲ್ಲ. ಪಾಕವನ್ನು ಎತ್ಕೊಂಡು ಚೆನ್ನಾಗಿ ಅಂಟು ಬರಬೇಕು. ಅದು ನೀರಲ್ಲಿ ಹಾಕಿ ಪಾಕ ಗಟ್ಟಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಕೊನೆ ಹಂತದ ಪಾಕ ಹಾಕಬೇಕಿದ್ದು ಸಕ್ಕರೆ ಇಲ್ಲಿ. ಅಷ್ಟು ಗಟ್ಟಿ ಪಾಕವನ್ನು ಮಾಡ್ಕೊಂಡು ಅದಾದಮೇಲೆ ತೆಂಗಿನಕಾಯಿನ ತುರಿದು ಪಾಕಕ್ಕೆ ತಿರ್ಸಿ ಅದೊಂದು ಗಟ್ಟಿ ಅದಕ್ಕಾಗಬೇಕು. ನೀರಿನ ಅಂಶ ಎಲ್ಲ ತೆಂಗಿನಕಾಯಲ್ಲಿ ಇರೋದೆಲ್ಲ ಆರಿದ ನಂತರ ಅದನ್ನು ನಾವು ಅಚ್ಚಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಬೇಕಾದಷ್ಟು ಏನು ಹೇಳಿ ಲವಂಗ, ಏಲಕ್ಕಿ ಪುಡಿ, ಜಾಯಿಕಾಯಿ ಪುಡಿ, ಆಮೇಲೆ ಇನ್ನು ಇದಕ್ಕೆ ತರಕಾರಿನೂ ಕೂಡ ಹಾಕ್ಕೊಳ್ಬೋದು. ಕ್ಯಾರೆಟ್ ಅಥವಾ ಬೀಟ್ರೂಟ್ ಈ ಥರದ್ದೆಲ್ಲ ಹಾಕಿದ್ರೆ ಕಲರ್ ಬರ್ಫಿ ಎಲ್ಲ ಮಾಡ್ಕೊಳ್ಬೋದು. ಅದನ್ನು ಕೂಡ ಮಾಡ್ತೀವಿ ನಾವು ಕೆಲವೊಂದು ಬಾರಿ ಬೀಟ್ರೂಟ್ ಎಲ್ಲ ಹಾಕಿ ಮಾಡಿದ್ರೆ. ಇನ್ನು ಸೋರೆಕಾಯಿ, ಕುಂಬಳಕಾಯಿ ಹೀಗೆ
ಎಲ್ಲ ಥರ ತರಕಾರಿಯನ್ನೆಲ್ಲ ಹಾಕಿ ಮಾಡ್ಬೋದು. ಇದಕ್ಕೆ ಚೆನ್ನಾಗಿರ್ತದೆ. ಹಾಗೆ ಇದೊಂದು ಮಾಡಿದ್ವಿ ಎಲ್ರಿಗೂ ಕೂಡ ಹಂಚಲಿಕ್ಕೆ ಅಂತ. ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಸೂಪರ್ ಆಗಿತ್ತು ಬರ್ಫಿ. ನೀವು ಕೂಡ ಮಾಡಿ ಆಯಿತಾ. ಬೆಂಕಿ ಸಣ್ಣ ಮಾಡ್ಬೇಕೇನಲ್ಲ ಈಗ. ಬೆಂಕಿ ಹಿಡಿತು. ಸೋಡನ ಹುನಿ ಹಾಕ್ತೆ. ಬೆಂಕಿ ಹಿಡಿತು. ಯಾವ ಸಣ್ಣ ಚಿಮ್ಚಿ ಇತ್ತು. ಸಣ್ಣ ಚಮಚ ಇಲ್ಲ ಅದ್ಯಾ ಕಾಯ್ತದ ಹಾಕ್ಬಿಟ್ಟಿದೆ. ಹಾಂ ಹಾಕು. ಗಟ್ಟಿ ಆಯ್ತದೆ ಅದು, ಸಾಕು. ಎರಡು ಬಾಟ್ಲಕ್ಕೆ ಅದು ನಾವು ಊಟ ಮಾಡೋ ಬಾಟ್ಲ ಮತ್ತೊಂದು ಸಣ್ಣ ಬಾಟ್ಲ ಕಂಡೆ ಇರೋದೆ ಹಾಕ್ಬನ್ನೆ. ಚಲೋ ಹೋಗಿವ ನೋಡಿ ಸಣ್ಣ ಬಟ್ಟೆ ತಕ ಇಳಿಸೋಕೆ. ಹಾಕಂತ ದಡದ ಕರ್ಕಂತ ಇದಕ್ಕೆ ಹೆಚ್ಚಾಯ್ತು ನಮಗೆ. ಮತ್ತೆ ತಾಕ್ಸು ಚಪಾತಿ ಮಾಡು ಮೇಲೆ ಕರಿ ಮಾಡಬೇಡ. ಒಂದ್ಸಲ ಎಲ್ಲ ದಪ್ಪತ್ತಿದ್ದು ತೆಲು ಎಲ್ಲ ಸರಿ ಮಾಡ್ಕೊಂಡು ಒಂದ್ಸಲ ದಪ್ಪ ಒಂದು ಕಡೆ ತೆಳಗೆ ಹಾಕಿಲ್ಲ. ಹೆಚ್ಚಾಯ್ತು ಅಲ್ವಾ? ಮತ್ತೆ ತೆಗೆ ಸ್ವಲ್ಪ ಬೇಡ. ಹೌದೇ ಇಲ್ಲಿ ಕೂರಕ್ಕರ್ ತಗೊಂಡ್ಬಿದೆ. ನೋಡಿ ಹಿಂಗೆ ಒಕ್ಸು ಗಟ್ಟಿ ಒತ್ತುಲಿ. ಹೊಡೆ ಗಟ್ಟಿಯಾಗತ್ತಲ್ಲ. ಹಂಗೆ ತಿಕ್ಕಬೇಡ, ಒತ್ತು.